ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಾಲೆಯ ಕೊಠಡಿ ಒಳಗೆ ಬಾಲಕ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಕ್ಲಾಸ್ ರೂಮ್ನಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರುವಂತಹ ಬಾಲಕ ಅರ್ಹನ್ ಪಾಷಾ 12 ವರ್ಷದ ಬಾಲಕ ನಿಗೂಢವಾಗಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಬಾಲಕ ಕುಸಿದು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನ್ಯೂ ಬ್ಲಾಸಮ್ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇದ್ದಂತ ಅರ್ಹನ್ ಪಾಷಾ ಈ ರೀತಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಬನ್ನೇರುಘಟ್ಟ ರಸ್ತೆಯ ವಿವರ್ಸ್ ಕಾಲೋನಿಯಲ್ಲಿರುವಂತಹ ಶಾಲೆ ಇದು. ಜೂನ್ 10ನೇ ತಾರೀಕು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿರುವಂತ ಅರ್ಹನ್ ಪಾಷಾ ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಹಾಗಾದ್ರೆ ಮಗನ ಸಾವಿಗೆ ಕಾರಣ ಏನು? ಈ ರೀತಿಯಾಗಿ ಏಕಾಏಕಿಯಾಗಿ ಕುಸಿದು ಬಿದ್ದು ಸಾವನ್ನಪ್ಪೋದಕ್ಕೆ ಏನ್ ಕಾರಣ ಇರಬಹುದು ಅಂತ ಈಗ ಪೊಲೀಸರು ತನಿಖೆ ನಡೆಸಿದ್ದಾರೆ. ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿರುವಂತಹ ಶಾಲೆಯಲ್ಲಿ ನಡೆದಿರೋ ಘಟನೆ, ಜೂನ್ 10ನೇ ತಾರೀಕು ನಡೆದಿರೋ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇದ್ದ ಒಬ್ಬ ಮಗನನ್ನ ಕಳ್ಕೊಂಡಿರುವಂತಹ ಪೋಷಕರು ಕುಟುಂಬಸ್ಥರು ಈಗ ಕಣ್ಣೀರ್ ಹಾಕ್ತಿದ್ದಾರೆ. ಕ್ಲಾಸ್ ರೂಮ್ ನಲ್ಲಿ ಕುಸಿದ್ ಬಿದ್ದು ಮೃತಪಡೋದಕ್ಕೆ ಕಾರಣ ಏನು? ಯಾಕೆ ಸಾವನ್ನಪ್ಪಿದ್ದು? ಹಾಗಾದ್ರೆ ಆ ಅನುಮಾನ ಇದೆ ಈಗ. ನೋಡಿ, ಇದೇ ಮಗು 5ನೇ ತರಗತಿ ಓದ್ತಾ ಇದ್ದಂತ ವಿದ್ಯಾರ್ಥಿ. ನ್ಯೂ ಬ್ಲಾಸಮ್ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ. ಆದ್ರೆ ಕ್ಲಾಸ್ ರೂಮ್ ನಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಅರ್ಹನ್ ಪಾಷಾ ಅಂತ 12 ವರ್ಷದ ವಿದ್ಯಾರ್ಥಿ. ಹಾಗಾದ್ರೆ ಈತನ ಸಾವಿಗೆ ಏನ್ ಕಾರಣ? ಏನಾದ್ರೂ ತಿಂದಿದ್ನ ಅಥವಾ ಫುಡ್ ಪಾಯ್ಸನ್ ಆಗಿತ್ತಾ, ಹೃದಯಾಘಾತನ? ಹೀಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಕ್ಲಾಸ್ ರೂಮ್ ನಲ್ಲಿ ಕುಸಿದು ಬಿದ್ದು ಮೃತಪಟ್ಟಿರುವ ಬಾಲಕ ಸದ್ಯ ಆತನ ಪೋಷಕರಿಗೆ, ಕುಟುಂಬಸ್ಥರಿಗೆ ಈಗ ಒಂದ್ ರೀತಿ ದಿಕ್ಕೆ ತೋಚದಂತಾಗ್ಬಿಟ್ಟಿದೆ. ಇದ್ದ ಒಬ್ಬ ಮಗನನ್ನ ಕಳ್ಕೊಂಡಿದ್ದಾರೆ. ನೋಡಿ, ಆ ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸಬಹುದು. ಶಾಲಾ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಹೋಯ್ತಾ ಬಾಲಕನ ಪ್ರಾಣ. ಬಾಲಕ ಕುಸಿದು ಬಿದ್ರು ಕೂಡ ಗಂಟೆಗಟ್ಟಲೆ ಕಾಲಹರಣ ಮಾಡಿದ್ರು ಅನ್ನುವಂತ ಆರೋಪ ಇದೆ. ಮಧ್ಯಾಹ್ನ 1 ಗಂಟೆಗೆ ಕ್ಲಾಸ್ ರೂಮ್ ನಲ್ಲಿ ಕುಸಿದು ಬಿದ್ದಿದ್ದ ಬಾಲಕ. ಅದಕ್ಕೂ ಮೊದಲೇ ಟೀಚರ್ ಹತ್ರ ಸುಸ್ತಾಗ್ತಾ ಇದೆ ಅಂತ ಕೂಡ ಹೇಳ್ಕೊಂಡಿದ್ದಂತೆ ಅರ್ಹನ್ ಪಾಷಾ. ಆದ್ರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಸಿಬ್ಬಂದಿ. 2 ಅವರ್ಸ್ ಕಾಲಹರಣ ಮಾಡಿದ್ದಾರೆ. ಹಾಗಾದ್ರೆ ಅಟ್ಲೀಸ್ಟ್ ಅವರು ಎಚ್ಚೆತ್ಕೊಂಡಿದ್ರೆ ಅರ್ಹನ್ ಪಾಷಾ ಪ್ರಾಣ ಉಳಿತಿತ್ತ ಅಂತ. ಬಾಲಕರಿಗೆ ಏನಾಗಿದೆ ಅಂತ ಕೂಡ ಸೌಜನ್ಯಕ್ಕೂ ಕೇಳಿಲ್ಲ ಶಾಲಾ ಸಿಬ್ಬಂದಿ. ಆ ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಾಲಕ ಕುಸಿದು ಬಿದ್ದು ಮೃತಪಟ್ಟಿರುವಂತ ದೃಶ್ಯ ಇದು. ಅದಕ್ಕೂ ಮೊದಲು ಪಾಪ ಸುಸ್ತಾಗ್ತಾ ಇದೆ ಅಂತ ಹೇಳ್ಕೊಂಡಿದ್ನಂತೆ ಆ ಹುಡುಗ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಬಾಲಕ ಸ್ಕೂಲ್ ನಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಇದ್ದಂತೆ ಆತನಿಗೆ ಏನಾಯ್ತು ಅನ್ನೋದು ಒಂದು ಪ್ರಶ್ನೆ. ಶಾಲಾ ಸಿಬ್ಬಂದಿ ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು? ಅಟ್ಲೀಸ್ಟ್ ಎಚ್ಚೆತ್ಕೊಂಡಿದ್ರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಪ್ರಾಣ ಉಳಿತಿತ್ತ ಅಂತ. ಖಂಡಿತ ಸುಲ್ಕೆ, ಅಂತಹ ಒಂದು ಮಾತನ್ನ ವೈದ್ಯರು ಹೇಳಿರ್ತಕ್ಕಂಥ ಕೇವಲ ಇನ್ನೊಂದು ಅರ್ಧ ಗಂಟೆ ಮುಂಚಿತವಾಗಿ ಬಾಲಕನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರೆ ನಾವು ಆತನ ಜೀವವನ್ನ ಉಳಿಸ್ತಾ ಇದ್ವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ವೈದ್ಯರು ಹೇಳಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಒಂದು ಕಡೆ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯವೇ ನನ್ನ ಮಗನ ಸಾವಿಗೆ ಕಾರಣ ಅನ್ನೋ ರೀತಿಯಾಗಿ ಆರೋಪವನ್ನ ಮಾಡಿ ಏನು ಮೃತ ಅರ್ಹನ್ ಪಾಷಾ ಅವರ ಪೋಷಕರು ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಸಹ ದಾಖಲು ಮಾಡಿದ್ದಾರೆ. ದೂರು ದಾಖಲು ಮಾಡಿಕೊಂಡಿರ್ತಕ್ಕಂಥ ಕೋಣನಕುಂಟೆ ಪೊಲೀಸರು ಈಗ ಮಗು ಸಾವನ್ನಪ್ಪೋದಕ್ಕೆ ಕಾರಣ ಏನು, ಜೊತೆಗೆ ಆ ಶಾಲಾ ಸಿಬ್ಬಂದಿಯ ನಿರ್ಲಕ್ಷ್ಯ ಏನು ಅನ್ನೋದ್ರ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ತನಿಖೆಯನ್ನ ಸಹ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಅರ್ಹನ್ ಪಾಷಾ ಏನು ಬನ್ನೇರುಘಟ್ಟ ರಸ್ತೆಯಲ್ಲಿ ಇರ್ತಕ್ಕಂಥ ವಿವರ್ಸ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಸ್ಕೂಲ್ ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ, 5ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಶಾಲೆಗೆ ಹೋಗಿ ಆತನಿಗೆ
ಸುಸ್ತಾಗ್ತಾ ಇದೆ ಅಂತಕ್ಕಂತ ಒಂದು ವಿಚಾರವನ್ನ ಶಾಲಾ ಶಿಕ್ಷಕರಿಗೆ ಹೇಳಿರ್ತಾರೆ, ಜೊತೆಗೆ ಸಹಪಾಠಿಗಳ ಬಳಿಯೂ ಸಹ ಹೇಳ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅವರನ್ನ ಆರೋಗ್ಯ ವಿಚಾರಿಸಿ ಅಲ್ಲೇ ಯಾವ್ದಾದ್ರು ಒಂದು ಕ್ಲಿನಿಕ್ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿದಿದ್ರೆ ಅವ್ರ ಪೋಷಕರಿಗೆ ವಿಷಯ ತಿಳಿಸಿ ಗಾಡಿಯಲ್ಲಿ ಕಳ್ಸಿಕೊಟ್ಟಿದ್ರೆ ಇವತ್ತು ಆ ಬಾಲಕ 5ನೇ ತರಗತಿ ಓದ್ತಾ ಇದ್ದಂತ ಅರ್ಹಾನ್ ಪಾಷಾ ಬದುಕು ಉಳಿತಾ ಇದ್ದ. ಇಲ್ಲಿ ತುಂಬಾ ನಿರ್ಲಕ್ಷ್ಯವನ್ನ ವಹಿಸ್ತಾರೆ. ಒಂದು ಕಡೆ ಸುಸ್ತು ಅಂತ ಹೇಳ್ತಾ ಇದ್ರು, ಕೇರ್ ಮಾಡೋದಿಲ್ಲ. ಮತ್ತೊಂದು ಕಡೆ ಆತ ಕುಸಿದು ಬಿದ್ದಿದ್ರು ಸಹ ಆತನ ಕುಸಿದು ಬಿದ್ದು ಸಾವನ್ನಪ್ಪಿರ್ತಾನೆ ಅಂತಕ್ಕಂತ ಮಾಹಿತಿ ಸಿಗುತ್ತೆ. ಶವವನ್ನ ಅಲ್ಲಿರ್ತಕ್ಕಂತ ಒಂದು ಪ್ಯಾಸೇಜ್ ಮೇಲೆ ಇಟ್ಟುಕೊಂಡು ಅರ್ಧ ಗಂಟೆಗಳ ಕಾಲಹರಣ ಮಾಡಿರ್ತಕ್ಕಂಥದ್ದು ಸಹ CCTV ದೃಶ್ಯಾವಳಿಗಳಲ್ಲಿ ಕಂಡು ಬರ್ತಾ ಇದೆ. ಬಳಿಕ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಂತ ಬಳಿಕ ಅವರ ಪೋಷಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಅವರ ಪೋಷಕರಿಗೆ ಮಗು ಯಾವುದೇ ರೀತಿಯಾದಂತ ಒಂದು ಪ್ರಜ್ಞೆ ಇರೋದಿಲ್ಲ, ಉಸಿರಾಟದಲ್ಲೂ ಸಹ ಸಮಸ್ಯೆ ಇರುತ್ತೆ. ಹಾಗಾಗಿ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಶಾಲಾ ಬಸ್ಗಳೆಲ್ಲ ಇದ್ರೂ ಸಹ ಕೇಳಿದಾಗ ಯಾವುದನ್ನು ವ್ಯವಸ್ಥೆ ಮಾಡೋದಿಲ್ಲ. ಇಲ್ಲಿ ಕೇವಲ ಹಣಕ್ಕಾಗಿ ಮಾತ್ರ ಮಕ್ಕಳನ್ನ ದಾಖಲು ಮಾಡ್ಕೊಡ್ತಾರೆ. ಇಂತಹ ಸಮಸ್ಯೆಗಳು ಎದುರಾದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಹಕಾರವನ್ನ ಮಕ್ಕಳಿಗೆ ಕೊಡೋದಿಲ್ಲ ಅನ್ನೋದು ಇಲ್ಲಿ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಪೋಷಕರು ತಮ್ಮ ಮಗುವನ್ನ ಬೈಕ್ ನಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಒಂದು ಸನ್ನಿವೇಶ ಎದುರಾಗುತ್ತೆ. ನಾವು CCTV ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಆ ಮಗುವನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಆ ಬೈಕ್ ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಶಾಲಾ ಸಿಬ್ಬಂದಿಗೆ ಇರ್ಬೋದು, ಶಾಲಾ ಆಡಳಿತ ಮಂಡಳಿಗೆ ಇರ್ಬೋದು, ಸ್ವಲ್ಪ ಆದ್ರೂ ಮನುಷ್ಯತ್ವ ಇದ್ದಿದ್ರೆ ಆ ದಿನ 108 ಆಂಬುಲೆನ್ಸ್ ಉಚಿತ ಸೇವೆ ಸಿಗ್ತಾ ಇತ್ತು. ಮಗು ಕುಸಿದು ಬಿದ್ದಂತ ಸಂದರ್ಭದಲ್ಲೇ ಆ 108 ಆಂಬುಲೆನ್ಸ್ ಗೆ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ಅವರದ್ದೇ ಶಾಲೆಯ ವಾಹನಗಳಿದಾವೆ, ಸಾಕಷ್ಟು ವಾಹನಗಳಿದಾವೆ, ಅದರಲ್ಲಿ ಕರೆದುಕೊಂಡು ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡಿಸಿದ್ರೆ ಇವತ್ತು ಆ ಹುಡುಗ 5ನೇ ತರಗತಿ ಓದ್ತಂತ ಬಾಲಕ ಬದುಕುಳಿತಾ ಇದ್ದ. ಆ ಪೋಷಕರಿಗೂ ಇದ್ದಂತ ಒಬ್ಬ ಮಗ ಮುಂದಿನ ಜೀವನದಲ್ಲಿ ಆಸರೆ ಆಗ್ತಾ ಇದ್ದ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.